KIADB ಸೈಟ್ ತಗೊಂಡ್ರೆ ಬೆಲೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಪ್ರಾಜೆಕ್ಟ್ಸ್ ಹತ್ರ ಪ್ರಾಪರ್ಟಿ ತೆಗೆದುಕೊಂಡ್ರೆ ಪ್ರಾಫಿಟ್ ಆಗುತ್ತಾ? ಈ ಒಂದು ಸೀಕ್ರೆಟ್ ಗೊತ್ತಿಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆಗ್ಬೋದು. KIADB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಈ KIADBನ ಹೊಸ ಪ್ರಾಜೆಕ್ಟು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು, ವೇರ್ ಹೌಸು, ಲಾಜಿಸ್ಟಿಕ್ ಪಾರ್ಕ್ಸು ಅಥವಾ ಏರೋಸ್ಪೇಸು ಪಾರ್ಕ್ಸ್ ಡೆವಲಪ್ಮೆಂಟ್ ಮಾಡಿದಾಗ ಆ ಏರಿಯಾಗೆ ರೋಡು, ವಾಟರು, ಪವರು, ಜಾಬ್ಸ್ ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಇದರ ಪರಿಣಾಮ ನಿಯರ್ ಬೈ ಲ್ಯಾಂಡ್ ಡೆವಲಪ್ಮೆಂಟು ಮತ್ತು ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗುವ ಚಾನ್ಸಸ್ಸು ಜಾಸ್ತಿ. ಆದರೆ ಒಂದು ದೊಡ್ಡ ಮಿಸ್ಟೇಕ್ ಏನಂದರೆ KIADB ಪ್ರಾಜೆಕ್ಟ್ಸು ಅನೌನ್ಸ್ಮೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಸೈಟ್ ಖರೀದಿಸಕ್ಕೆ ಹೋಗಬೇಡಿ. ಚೆಕ್ ಮಾಡಿ KIADB ಪ್ರಾಜೆಕ್ಟ್ಸು ಯಾವ ಸ್ಟೇಜ್ನಲ್ಲಿದೆ, ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಆಗಿದೆಯಾ, ರಸ್ತೆ ಅಲ್ಲಿ ಸ್ಟಾರ್ಟ್ ಆಗಿದೆಯಾ, ಇಂಡಸ್ಟ್ರಿಯಲ್ ಆಪ್ರೇಷನಲ್ ಏನಾದ್ರು ಆಗಿದೆಯಾ, ಮೆಟ್ರೋ STR ಏರ್ಪೋರ್ಟ್ ಕನೆಕ್ಟಿವಿಟಿ ಇದೆಯಾ. ನೆನಪಿಡ್ಬೇಕಾಗಿರೋದು ಏನಂದರೆ ಎವ್ರಿ KIADB ಪ್ರಾಜೆಕ್ಟ್ಸು ಆಪರ್ಚುನಿಟಿ, ಬಟ್ ಎವ್ರಿ ಆಪರ್ಚುನಿಟಿ ಇಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಸ್ಮಾರ್ಟ್ ಇನ್ವೆಸ್ಟರ್ಸ್ಗೆ ಲೊಕೇಶನ್ ಜೊತೆಗೆ ಟೈಮ್ ಲೈನ್ ಕೂಡ ಅನಾಲಿಸಿಸ್ ಮಾಡಬೇಕು. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೆಸರುಘಟ್ಟ, ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಮಾರಲು ಸಂಪರ್ಕಿಸಿ. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಧನ್ಯವಾದಗಳು.